ಕರ್ನಾಟಕದ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ತೆರಿಗೆ ಹಣ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಉತ್ತರ ಭಾರತದ ಅಭಿವೃದ್ಧಿ ಮಾಡೋದ್ರಿಂದ ನಮ್ಮ ಯುವಕರು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಸಾಕಷ್ಟು ವಿಚಾರಗಳು ಇವತ್ತು ಚರ್ಚೆಗೆ ಅವಕಾಶ ಇದೆ. ಮೊನ್ನೆ ಬಂದಂಥ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಮಾತಾಡಿದರು. ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಳೆದ 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದರು. ಯಾವುದೋ ಕೆಲವೊಂದು 2 ಘಟನೆಗಳು ನಡೆದಿದ್ದರೆ ಅದನ್ನು ವ್ಯಾಪಕವಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದು ಎಲ್ಲೋ ಒಂದು ಕಡೆ ಬೆಂಗಳೂರನ್ನು ಟಾರ್ಗೆಟ್ ಮಾಡಿ ಇವರೇನೇ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ ಅನ್ನತಕ್ಕಂಥ ಅನುಮಾನ ಕೂಡ ಬರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲವನ್ನು ಕೂಡ ಮತದಾರರು ಚಿಂತನೆಯನ್ನು ಮಾಡ್ತಾರೆ. ಮೇಕೆದಾಟು ಯೋಜನೆಗೆ ಸ್ಟಾಲಿನ್ ಹತ್ರ ಅವ್ರು ಪರ್ಮಿಷನ್ ತೊಗೊಂಬಂದರೆ 10 ನಿಮಿಷದಲ್ಲಿ ನಾನು ಮೋದಿಯವರಿಂದ ಪರ್ಮಿಷನ್ ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾರೆ. ಕುಮಾರಸ್ವಾಮಿ ಅವರಿಗೆ ಗಂಟೆಗೊಂದು ಹೇಳೋರ ಹತ್ರ ನಾವೇನು ಮಾತಾಡೋದು? ಸ್ಟಾಲಿನ್ ಹತ್ರ ಯಾತಕ್ಕೆ ಪರ್ಮಿಷನ್ ಬೇಕಂತ? ಸ್ಟಾಲಿನ್ ಹತ್ರ ಯಾತಕ್ಕೆ ಪರ್ಮಿಷನ್ ಬೇಕು? ನಾವೇನು ತಮಿಳ್ನಾಡಲ್ಲಿ ಹೋಗಿ ಮೇಕೆದಾಟು ಕಟ್ತಾ ಇದ್ದೀವ ಕುಮಾರಸ್ವಾಮಿ ಅವರಿಗೆ? ಬೊಗೇನಿಕಲ್ ಹೋಗಿ ಕಟ್ತಾ ಇದ್ದೀವ? ನಾವು ಕಟ್ತಾ ಇರೋದು ಕರ್ನಾಟಕದ ಬಾರ್ಡರ್ನಲ್ಲಿ ಸಂಗಮದಲ್ಲಿ ಮೇಕೆದಾಟು ಯೋಜನೆ ನಮ್ಮ ಜಾಗದಲ್ಲಿ ನಾವು ಕಟ್ತಾ ಇರೋದು. ನೀವು ಬೇರೆಯವ್ರನ್ನ ಹೋಗಿ ಬೇರೆ ರಾಜ್ಯದವ್ರನ್ನ ಪರ್ಮಿಷನ್ ತಗೊಬನ್ನಿ ಅಂತ ಕೇಳೋದಕ್ಕೆ ಅವರ ಬುದ್ಧಿವಂತಿಕೆ, ಅವರ ಬದ್ಧತೆ ಇವತ್ತು ಪ್ರದರ್ಶನ ಆಗ್ತಿದೆ. ಅವರು ಕುಟುಂಬ ಉಳಿಸ್ಕೊಳ್ಳಿಕ್ಕೆ ಅವರು ರಾಜಕಾರಣ ಮಾಡ್ತಾಯಿದ್ದಾರೆ ಹೊರತು ಈ ರಾಜ್ಯಕ್ಕೋಸ್ಕರ ಅಲ್ಲ. ಅದು ಸಾಬೀತಾಗಿದೆ. ಸೊ ಮುಂದೆ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಜನ ಇವತ್ತು ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ. ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ. ಆ ಕಾರಣದಿಂದ ಜನರಿಗೆ ಇವತ್ತು ಬಹಳ ಅನುಕೂಲಗಳಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ. ಇವತ್ತು ರಾಮನಿಗೂ ಮತ್ತೆ ರಾವಣಿಗೂ ನಡೀತಕ್ಕಂಥ ಧರ್ಮ ಯುದ್ಧ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತಕ್ಕಂಥ ಮಾತನಾಡಿ ನೋಡಿ, ರಾವಣ ಬೇರೆ ರಾಮ ಬೇರೆ ಅಂತಲ್ಲ. ನಿಮ್ಗೆ ಹಂಗ್ ನೋಡಕ್ ಹೋದ್ರೆ ರಾಮ ಸುಗ್ರೀವನ ಹಿಂದೆಗಡೆಯಿಂದ ಬಾಣದಲ್ಲಿ ಹೊಡೆದು ಸಾಯಿಸ್ತವನು. ಆದ್ರೆ ಆತ್ಮಲಿಂಗನ ಪಡೆದು ತಗೊಂಡ್ಬಂದಂತ ರಾವಣ. ಅವ್ರಿಗೂ ರಾಮನ್ಗೆ ಅಥವಾ ಇನ್ನೊಂದು ಅದಕ್ಕೆ ಯಾಕೆ ಹೋಲಿಸ್ಬೇಕು? ನಾವು ಹಿಂದೂಗಳೇ ಅಲ್ವಾ? ನಮಗೂ ರಾಮ ದೇವ್ರೆ, ರಾವಣನು ನಮ್ಗೆ ರಾಕ್ಷಸ. ಸೊ ಹಾಗಾಗಿ ಅದೆಲ್ಲ ಹೇಳೋದು ಏನಾಗುತ್ತೆ ಅಂದ್ರೆ ಬರೀ ಈ ತರ ಮಾಡಿ 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 ಬಿಜೆಪಿಯವ್ರು ಮತ ಪಡಿಸ್ಬೇಕೆ ಹೊರತು ನಾನು ಈ ತರ ಕೆಲಸ ಮಾಡಿದ್ದೀನಿ, ಈ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ, ನಾನು ಈ ಕೆಲಸ ಮಾಡಿ ನಾನು ಶಬಾಷ್ಗಿರಿ ತಗೊಂಡಿದ್ದೀನಿ, ಬನ್ನಿ ನಂಗೆ ಮತ ಕೊಡಿ ಅಂತ ಕೇಳೋರು ಯಾರಿದ್ದಾರೆ? ಮೋದಿ ನೋಡಿ ಓಟ್ ಕೊಡಿ, ಮೋದಿಗೆ ಓಟ್ ಕೊಡೋಣ. ಇಲ್ಲೇ ಕೊಡ್ಬೇಕು. 28 ಕ್ಷೇತ್ರದಲ್ಲೂ ಮೋದಿ ನಿಲ್ಸ್ಕೊಳ್ತಾರೆ. ಅದಕ್ಕೆ ಅವರು 1 ನೇಷನ್ 1 ಎಲೆಕ್ಷನ್ ಮಾಡ್ತಿರೋದು. ನಿಮ್ಗೆ ಅದು ಗೊತ್ತಿಲ್ಲ. ಮೋದಿನ ಬಿಟ್ಟರೆ ಯಾರು ಇಲ್ಲ. ಬೇರೆ ಯಾರು ಅಲ್ಲಿ ಯಾರು ಫೋಟೋ ಹಾಕೊಂಡ್ರು ಓಟು ಬರೋಲ್ಲ. ಅದು ಹಂಗಾಗಿ ಅವರು ದಕ್ಷಿಣ ಕ್ಷೇತ್ರ ನಮ್ಮ ಗ್ರಾಮಾಂತರ ಅಧ್ಯಕ್ಷರು DK ಸುರೇಶ್ ಸಾಹೇಬರು ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ಗೆಲ್ತಾರೆ. ಆದ್ರಿಂದ ಈ ಭಾಗದಲ್ಲಿ ಜನ ಕರೆದಿಲ್ಲ, ನಮ್ಮ ಜನಾಂಗರೆಲ್ಲ ಕರೆಸಿ ನಾನು ನಮ್ಮ ಕಬ್ಬಡಿಗರು ಸಭೆ ಮಾಡಿದ್ದೀವಿ. ಹಾಗೆ ಅದೇ ರೀತಿ ಸೌಮ್ಯ ರೆಡ್ಡಿ ಅವರ ದಕ್ಷಿಣದಲ್ಲಿ ಇನ್ನು ಭಾರಿ ಅದ್ದೂರಿಯಾಗಿ ಮೆಜಾರಿಟಿಯಲ್ಲಿ ಬರ್ತಾರೆ. ಬಿಜೆಪಿ ಊಹೆ ಮಾಡಲ್ಲ ಆ ತರ ಮೆಜಾರಿಟಿ ನೀಡ್ತಾರೆ. ಅದೇ ತರ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಈ ಸಲ ಸೌತ್ ಅಲ್ಲಿ ಸೌಮ್ಯ ರೆಡ್ಡಿ, ಗ್ರಾಮಾಂತರ DK ಅವರು ಭಾರಿ ಅದ್ದೂರಿಯಾಗಿ ಮೆಜಾರಿಟಿ ಗೆಲ್ತಾರೆ. ಒಳ್ಳೆ ಪ್ರಚಾರ ಮಾಡ್ತಾ ಇದ್ದೀರಾ, ಶ್ರಮ ಪಡ್ತಾ ಇದ್ದೀರಾ. ಈ ಸಲ ನೋಡಿ ಜೂನ್ 4ನೇ ತಾರೀಕು ಸಾಯಂಕಾಲ ಭವಿಷ್ಯ ನೋಡಿ ಗೊತ್ತಾಗತ್ತಲ್ಲ.